ಶಿವರಾತ್ರಿ ದಿನದಂದು ಎಲ್ಲ ಶಿವಾಲಯಗಳಲ್ಲೂ ಜನಗಳ ದಂಡೆ ತುಂಬಿರುತ್ತೆ. ಯಾವ ದೇವಾಲಯದಲ್ಲೂ ಕಡಿಮೆ ಜನಸಂಖ್ಯೆ ಅಂತೂ ಇರೋದಿಲ್ಲ. ಹಾಗೆ ಸಂಜೆ ಆಗ್ತಾ 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 ಜನ ಇನ್ನೂ ಜಾಸ್ತಿ ಸೇರ್ತಾ ಹೋಗ್ತಾರೆ. ರಾತ್ರಿ ಆಗ್ತಾ ಆಗ್ತಾ ಜಾತ್ರೆ ಆಗೋಗ್ಬಿಡುತ್ತೆ. ಹಾಗೆ ಅರ್ಧ ರಾತ್ರಿ ಕಳೀತಾ ಕಳೀತಾ ಜನರ ದಂಡು ಕಡಿಮೆ ಆಗ್ತಾ ಬರುತ್ತೆ. ಬೆಳಗಿನ ಜಾಮದಷ್ಟೊತ್ತಿಗೆ ಎಲ್ಲ ಅವ್ರವ್ರ ಮನೆಗಳಿಗೆ ತೆರಳುವಂಥ ಸಂದರ್ಭ. ಸೂರ್ಯ ಉದಯಿಸೋ ಅಷ್ಟೊತ್ತಿಗೆ ಎಲ್ಲರೂ ಅವ್ರವ್ರ ಮನೆಗೆ ಹೋಗಿರ್ತಾರೆ. ಹಾಗೆ ಮಹಾಮಂಗಳಾರತಿ ಮಾಡಿ ಪೂಜೆ ಮಾಡಿ ಪ್ರಸಾದ ಸ್ವೀಕರಣೆ ಮಾಡಿರ್ತಾರೆ. ಹಾಗೆ ಇಲ್ಲಿ ಬೆಂಗಳೂರು ಉತ್ತರ ವಲಯ ಯಲಹಂಕ ಕ್ಷೇತ್ರದ ಚಿಕ್ಕಬೆಟ್ಟಹಳ್ಳಿ ಕ್ಷೇತ್ರದ ಶ್ರೀ ಸೋಮೇಶ್ವರ ದೇವಾಲಯ, ಗುಟ್ಟೆ ಸೋಮೇಶ್ವರ ದೇವಾಲಯ ಅಂತ ಕೂಡ ಕರೀತಾರೆ ಜನ. ಯಾಕೆಂದರೆ ಈ ಸುತ್ತ ಬರೇ ಬೆಟ್ಟ ಗುಡ್ಡಗಳೇ, ತುಂಬ ದೊಡ್ಡ ವಿಶಾಲವಾದಂಥ ಜಾಗ. ಬರೇ ಬೆಟ್ಟ ಗುಡ್ಡಗಳಿದ್ದಂಥ ಜಾಗದಲ್ಲಿ ಇಲ್ಲಿ ಚೋಳರ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಸೋಮೇಶ್ವರ ದೇವಾಲಯ ಅಂತ ಕೂಡ ಹೇಳ್ತಾರೆ. ಅತಿ ಪುರಾತನವಾದ ದೇವಾಲಯ ಇದು. ಈ ದೇವಾಲಯಕ್ಕೆ ಸರಿಸುಮಾರು 1,500 ವರ್ಷಗಳಿಗಿಂತ ಜಾಸ್ತಿ ಆಗಿರ್ಬೋದು ಅನ್ನುವಂಥದ್ದು ನನ್ನ ಊಹೆ. ಯಾಕೆಂದರೆ ಶಿಲಾಶಾಸನ ಕೂಡ ಇದೆ ಇಲ್ಲಿ ಹಿಂದ್ಗಡೆ. ಈ ದೇವಾಲಯದ ಹಿಂಭಾಗದಲ್ಲಿ ಶಿಲಾಶಾಸನವನ್ನು ಇಟ್ಟಿದ್ದಾರೆ. ಆ ಶಿಲಾಶಾಸನ ಪುರಾತತ್ವ ಇಲಾಖೆಯವರು ಬಂದು ಆಗಾಗ ಪರೀಕ್ಷೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಸರಿಯಾದ ಒಂದು ಮಾಹಿತಿ ದೊರಕಿಲ್ಲ. ಅಂದರೆ ಇದು ಸರಿಸುಮಾರು 2,000 ವರ್ಷಕ್ಕಿಂತಲೂ ಮಿಗಿಲು ಆಗಿರ್ತಕ್ಕಂಥ ದೇವಾಲಯ ಅಂತ ಒಂದು ಅಂದಾಜು ಮಾಡಲಾಗಿದೆ. ಹಾಗಾಗಿ ಈ ದೇವಾಲಯ ತುಂಬ ಹಳೆ ದೇವಾಲಯ. ಇದು ಚೋಳರ ಕಾಲದಲ್ಲಿ ನಿರ್ಮಿತವಾಗಿರುವಂಥದ್ದು ವಿಶೇಷ. ಗುಡ್ಡದಲ್ಲಿ ಇರ್ತಕ್ಕಂಥ ಸೋಮೇಶ್ವರ ದೇವಾಲಯಕ್ಕೆ ಸಾವಿರಾರು ಭಕ್ತಾದಿಗಳು ಬರ್ತಾ ಇರ್ತಾರೆ, ಹರಕೆ ತೀರಿಸ್ತಾರೆ, ಹೋಗ್ತಾರೆ. ಅದೇ ರೀತಿ ಇವತ್ತು ಮಹಾಶಿವರಾತ್ರಿ, ಎಲ್ಲ ಭಕ್ತಾದಿಗಳು ಆ ಒಂದು ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ, ಬಂದಿದ್ದಾರೆ. ಭಗವಂತನ ದರ್ಶನ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ದರ್ಶನ ಮಾಡಿಕೊಂಡು ವಾಪಸ್ ಬರ್ತಿದ್ದಾರೆ. ಹಾಗೆ ಇಲ್ಲಿ ನೋಡಿ, ತುಂಬ ಅತಿ ಶೀಘ್ರವಾಗಿ ಆಗಬೇಕಾಗಿರ್ತಕ್ಕಂಥದ್ದು ನೀರಿನ ಒಂದು ಸಮಸ್ಯೆ ಇದೆ ಇಲ್ಲಿ. ಈ ನೀರಿನ ಸಮಸ್ಯೆನ ಬಗೆಹರಿಸಬೇಕು. ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ವಿಶ್ರಾಂತಿ ಪಡೀಲಿಕ್ಕೆ ಅಂಥೇಳಿ ಒಂದಷ್ಟು ಜಾಗಗಳು ಮಾಡಬೇಕು. ತುಂಬ ಯಲಹಂಕ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ SR ವಿಶ್ವನಾಥ್ ಅವರು ಈ ದೇವಾಲಯದ ಒಂದು ಆವರಣವನ್ನು ಸುತ್ತ ತುಂಬ ಚೆನ್ನಾಗಿ ಮೂಡಿ ಬರುವಂಥ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಇದರೊಟ್ಟಿಗೆ ಈ ಕಲ್ಲು ಬೆಂಚುಗಳು ಅಥವಾ ವಿಶ್ರಾಂತಿ ಪಡೀಲಿಕ್ಕೆ ವಯಸ್ಸಾದವರು ಬರ್ತಾರೆ, ಹಾಗೆ ಮಕ್ಕಳು ಮರಿಗಳನ್ನ ಎತ್ಕೊಂಡು ಬರ್ತಾರೆ. ಅವರೆಲ್ಲ ಒಂದು ರೀತಿ ವಿಶ್ರಾಂತಿ ಪಡೆಯುವಂಥ ಜಾಗ ಕೂಡ ಹೌದು. ಇದು ಅಷ್ಟು ಚೆನ್ನಾಗಿದೆ. ಇಲ್ಲಿ ಬಂದರೆ ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಕಲ್ಲು ಬೆಂಚುಗಳು ಅವು ಏನಾದರೂ ಹಾಕಿದ್ರೆ ಶಾಸಕರು ಮನಸ್ಸು ಮಾಡಿ ಇದೆಲ್ಲ ತುಂಬ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳು ತುಂಬ ಸಾವಧಾನದಿಂದ ಸರತಿ ಸಾಲಿನಲ್ಲಿ ಬರ್ತಾ ಸರಿಸುಮಾರು ಒಂದು 150 ಮೆಟ್ಲಿರ್ಬೋದು ಭಗವಂತನ ದರ್ಶನ ಮಾಡೋದಕ್ಕೆ. ಅಲ್ಲಿಂದ ಆಚೆಗೂ ಕೂಡ ಜನ ಇದ್ದರು.
ಆ ಸರಕು ಸಾಲು ನಿಧಾನಕ್ಕೆ ಸಾಗ್ತಾ ಹೋಗ್ತಾ ಇದೆ. ಈ ಕಡೆಯಿಂದ ತುಂಬ ಆಮೆ ನಡಿಗೆಯಲ್ಲಿ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಜನಗಳು ಇದ್ದಾರೆ. ಯಾಕೆಂದರೆ ದೇವ್ರನ್ನ ದರ್ಶನ ಮಾಡೋದಕ್ಕೆ ಸಾಮಾನ್ಯವಾಗಿ ಅವ್ರನ್ನ ಯಾರು ಏನು ಇದು ಮಾಡಬಾರ್ದು, ಭಂಗ ಮಾಡಬಾರ್ದು ಅವ್ರ ದರ್ಶನಕ್ಕಾಗಲಿ ಅವ್ರ ಪ್ರಾರ್ಥನೆಗಾಗಲಿ. ಹಾಗಾಗಿ ಇಲ್ಲಿ ದೇವರು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಾಗಲಿ ಅಥವಾ ದರ್ಶನ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಅವ್ರನ್ನ ಏನೋ ಭಂಗ ಮಾಡೋದಿಲ್ಲ. ಸ್ವಲ್ಪ ನಿಧಾನ ಬರುವಂಥದ್ದು. ಇಲ್ಲಿ ಹೋಗುವಂಥವ್ರು ಮಾತ್ರ ತುಂಬ ಅರ್ಜೆಂಟಲ್ಲಿ ಹೋಗ್ತಾರೆ, ಆ ರೀತಿ ಬರ್ತಾರೆ. ಆಮೇಲೆ ಇಲ್ಲಿ ನೋಡಿ ತುಂಬ ಸತ್ಯ ಹಾಗೂ ಮಹಿಮೆ ಇರ್ತಕ್ಕಂಥ ಈ ದೇವಾಲಯ ವಂಶ ಪಾರಂಪರ್ಯದಿಂದ ಹಲವಾರು ತಲೆಮಾರುಗಳು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಏನಾದರೂ ಭಕ್ತಾದಿಗಳು ಹರಕೆ ಕಟ್ಕೊಂಡ್ರೆ ಆ ಭಗವಂತ ಯಾವುದೇ ರೂಪದಲ್ಲಾದರೂ ಸರಿ ಆ ಹರಕೆನ ಫಲಿಸೋ ರೀತಿಯಲ್ಲೇ ಮಾಡುವಂಥದ್ದು ಅನ್ನೋದು ಇಲ್ಲಿ ಭಕ್ತರು ಹೇಳ್ತಕ್ಕಂಥ ವಿಚಾರ. ಹಾಗೆ ನೋಡಿ, ಈ ಸೋಮನಾಥೇಶ್ವರನ ದರ್ಶನ ಮಾಡಿದ್ರೆ ಚಿಕ್ಕಬೆಟ್ಟಹಳ್ಳಿಯಲ್ಲಿರುವಂಥ ಸೋಮನಾಥೇಶ್ವರ ದೇವಾಲಯ, ಈ ಸ್ವಾಮಿಯನ್ನು ದರ್ಶನ ಮಾಡಿದ್ರೆ ಕೇವಲ ದರ್ಶನ ಮಾತ್ರದಿಂದ ಸಕಲ ಪಾಪಗಳು ಪರಿಹಾರ ಆಗ್ತವೆ. ಹಾಗೆ ಇದರೊಟ್ಟಿಗೆ ಭಗವಂತನ ಕೃಪಾ ಕಟಾಕ್ಷ ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಭಾಳ ಸತ್ಯ ಇದೆ. ಇಲ್ಲಿ ಒಂದು ಬಾರಿ, ಎರಡು ಬಾರಿ, ಮೂರನೇ ಬಾರಿ ಬರೋಷ್ಟೊತ್ತಿಗೆ ಭಕ್ತರ ನಾನಾ ರೀತಿಯ ಕಷ್ಟಗಳು ದೂರ ಆಗ್ತವೆ. ಹಾಗೆ ಅವರು ಏನು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಅವೆಲ್ಲ ಈಡೇರುತ್ತವೆ ಅಂತ ಕೂಡ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಈ ದೇವಾಲಯಕ್ಕೆ ಬಂದು ಈ ದೇವರ ದರ್ಶನ ಮಾಡಬೇಕು, ಆಶೀರ್ವಾದ ಪಡಿಬೇಕು. ಇದು ಯಲಹಂಕ ಕ್ಷೇತ್ರದಲ್ಲಿರ್ತಕ್ಕಂಥ ಚಿಕ್ಕಬೆಟ್ಟಹಳ್ಳಿಯಲ್ಲಿ ಇರ್ತಕ್ಕಂಥ ಗುಹೆ ಸೋಮನಾಥೇಶ್ವರ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಸೋಮನಾಥೇಶ್ವರನ ದೇವಸ್ಥಾನ, ಗುಟ್ಟೆ ಸೋಮನಾಥೇಶ್ವರ ಅಂತ ಕೂಡ ಹೇಳ್ತಾರೆ. ಸೋಮನಾಥೇಶ್ವರ ದೇವಾಲಯ ಅಂತ ಕೂಡ ಕರೀತಾರೆ. ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಡಿ, ಜೀವನ ಪಾವನ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಶಿಲಾಶಾಸನವನ್ನು ತುಂಬ ಹತ್ತಿರದಿಂದ ಗಮನಿಸ್ತಾ ಇದ್ದೀವಿ, ತುಂಬ ಹತ್ತಿರದಿಂದ ಅದನ್ನು ಕವರ್ ಮಾಡ್ತಾಯಿದ್ದೀವಿ. ನೋಡಿ, ಕೆತ್ತನೆ ಕೆಳಗಡೆಯಿಂದನೂ ಇದೆ. ಅಂದರೆ ಈ ಕೆತ್ತನೆ ನಾವು ಕೆಳಗಡೆಯಿಂದ ಇದು ಮಾಡಿ ನೋಡಿದಾಗ ನಮಗೆ ಕ್ಲೀನಾಗಿ ಅದು ಇದಾಗುತ್ತೆ. ಪುರಾತತ್ವ ಇಲಾಖೆಯವ್ರಿಗೇ ಇದು ಕರೆಕ್ಟಾಗಿ ಸ್ಪಷ್ಟವಾದಂಥ ಮಾಹಿತಿ ಸಿಗಲಿಲ್ಲ. ಆದರೂ ಕೂಡ ಅವರು 2000 ವರ್ಷಗಳಿಗಿಂತನೂ ಹಳೇದು ಅಂತ ಹೇಳಿರ್ತಕ್ಕಂಥದ್ದು. ಹಾಗೆ ನೋಡಿ, ಇದು ಈ ಶಿಲಾಶಾಸನ ನೋಡಿದಾಗ ಪುರಾತತ್ವ ಇಲಾಖೆಯವರ ಪ್ರಕಾರ, ಹಾಗೆ ನಾವು ಈ ಶಿಲಾಶಾಸನ ನೋಡಿದಂಥ ಒಂದು ಪ್ರಕಾರವಾಗಿ ಕಡಿಮೆ ಅಂತಂದರೂ 1500 ವರ್ಷಕ್ಕಿಂತ ಮೇಲ್ಪಟ್ಟು ಈ ಶಿಲಾಶಾಸನ ಕೆತ್ತನೆ ಮಾಡಲಾಗಿದೆ ಅಂತ ನನ್ನ ಒಂದು ಅಂದಾಜು. ಪುರಾತತ್ವ ಇಲಾಖೆಯವರು ಹೇಳ್ತಾರೆ 2000 ವರ್ಷಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಇದು ಅಂತ. ಹಾಗಾಗಿ ಇರ್ಬೋದು, 2000 ವರ್ಷಕ್ಕಿಂತ ಮೊದಲದೇ ಇರ್ಬೋದು ಇದು. ಇದು ಆಗ ಎಲ್ಲ ಕಾಡು, ಈ ಸುತ್ತಮುತ್ತ ಎಲ್ಲ ಕಾಡು. ಅಂಥ ಸಂದರ್ಭದಲ್ಲಿ ಇಲ್ಲಿ ದೇವಾಲಯ ಕಟ್ಟಿರ್ತಕ್ಕಂಥದ್ದು. ಈ ಚಿಕ್ಕಬೆಟ್ಟಹಳ್ಳಿಯಲ್ಲಿರ್ತಕ್ಕಂಥ ಒಂದು ಏನು ಸೋಮನಾಥೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಹಾಗೆ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಇದ್ರ ಜೊತೆಗೆ ಸಿಂಗಾಪುರ ಅಂತಕ್ಕಂಥ ಊರಲ್ಲಿ ಅಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ. ಇದೆಲ್ಲ ವ್ಯಾಸರಾಯರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅಂತ ಒಂದು ತಿಳಿದವರು ಹೇಳ್ತವ್ರೆ. ಹಾಗೆ ಒಳಗಡೆ ಈ ಆಂಜನೇಯನ ದೇವಾಲಯದ ಒಂದು ಗರುಡಗಂಬದಲ್ಲಿ ಚೌಕಾಕಾರದಲ್ಲಿ 4 ಕಡೆ 4 ವಿಗ್ರಹಗಳನ್ನ ಕೆತ್ತಿದ್ದಾರೆ. ಅದರಲ್ಲಿ ಆಂಜನೇಯನ ವಿಗ್ರಹವು ಒಂದು. ಈ ವಿಗ್ರಹದಲ್ಲಿ
ಈ ಕೆತ್ತನೆ ಮಾಡಿರ್ತಕ್ಕಂಥ ವಿಗ್ರಹದಲ್ಲಿ ಆಂಜನೇಯನಿಗೆ ಎಲ್ಲ ಕಡೆಯೂ ಕಿರೀಟದ ಕೆಳಗಡೆ ಕೂದಲಿದೆ. ಆದರೆ ಇಲ್ಲಿ ಈ ಕೂದಲನ್ನ ಒಂದು ಕೊಂಡೆ ಹಾಕಿ ಬಿಟ್ಟಿದ್ದಾರೆ. ಹಾಗಾಗಿ ಅದ್ರ ಜೊತೆಗೆ ಆಂಜನೇಯನ ಬಾಲ ಚಕ್ರಾಕಾರದಲ್ಲಿ ಸುರುಳಿಯಾಕಾರದಲ್ಲಿ ಸುತ್ತಕೊಂಡಿದೆ. ಇದು ವ್ಯಾಸರಾಯರ ಕಾಲದಲ್ಲಿ ಈ ಒಂದು ಕೆತ್ತನೆ ಇತ್ತು ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಈ ಪುರಾತತ್ವ ಇಲಾಖೆಯವರು ಹೇಳೋ ಮುಖಾಂತರ. ಹಾಗೆ ಇಲ್ಲಿ ಪುರೋಹಿತರು ಹೇಳೋ ಥರ ಈ ದೇವಾಲಯ ವ್ಯಾಸರಾಯರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಆಂಜನೇಯನ ದೇವಾಲಯ. ಹಾಗೆ ಹಿಂದೆ ಸೋಮನಾಥೇಶ್ವರನ ದೇವಸ್ಥಾನ ಏನಿದೆಯಲ್ಲ ಅದು ತೀರಾ ಹಳೆಯದು, ಅದ್ರದ್ದು ಈ ಶಿಲಾಶಾಸನ. ಈ ರೀತಿ ಇಲ್ಲಿ ಸುತ್ತ ಈ ಒಂದು ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಒಳಗಡೆ ಅರ್ಚಕರು ಕೂಡ ಏನು ಹೇಳ್ತಾರೆ ಕೇಳೋಣ. ಅರ್ಚಕರು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾರೆ, ನಮಗೂ ತಿಳಿಸ್ಕೊಡ್ತಾರೆ. ಇದ್ರ ಜೊತೆಗೆ ಗ್ರಾಮಸ್ಥರು ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿವರವನ್ನು ಹೇಳ್ತಾರೆ. ಸರಿ ಸುಮಾರು 1,500 ವರ್ಷದ ಗರುಡಗಂಬ ಆಗಿನ ಕಾಲದಲ್ಲಿ ಈ ರೀತಿ ಮಾಡ್ತಿದ್ರು. ನೋಡಿ ಈ ಗರುಡಗಂಬಕ್ಕೆ ಇವಾಗ ಹೊಸದಾಗಿ ಈ ನವೀಕರಣ ಮಾಡಿರ್ತದೆ ಈ ಕಟ್ಟಡ. ಸ್ವಾಮಿ ದೇವಾಲಯ ಸರಿ ಸುಮಾರು ಎಷ್ಟು ವರ್ಷದ ದೇವಾಲಯ ಆಗಿರ್ಬೋದು? 500 ವರ್ಷ. ನೋಡಿ ವ್ಯಾಸರಾಯರ ಕಾಲದ ಪ್ರತಿಷ್ಠೆ ವ್ಯಾಸರಾಯರ ಕಾಲದ ವ್ಯಾಸರಾಯರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡೋಣ. ಅದು ವ್ಯಾಸರಾಯರ ಕಾಲದ ನೋಡಿ ಆಂಜನೇಯನಿಗೆ ಇಲ್ಲಿ ಎಲ್ಲೂ ಇದಿರಲ್ಲ, ಕೂದಲು ಬಿಟ್ಟಿರ್ತಾರೆ. ಹೌದು, ಅದು ಕೂದಲು ಗಟ್ಟು ಹಾಕಿದ್ದಾರೆ. ಅದು ಇಲ್ಲಿ ಚಕ್ರ ಇದು ಬರುತ್ತೆ. ಅದು ಬಂದರೆ ವ್ಯಾಸರಾಯರ ಕಾಲದ್ದು ಅಂತ. ವ್ಯಾಸರಾಯರ ಕಾಲದ್ದು ಅಂತ. ಓಕೆ. ಬೇಸಗಾಲದಲ್ಲಿ ಈಚೆಗೆ ದೇವಸ್ಥಾನದಲ್ಲಿ 21 ಮಾಡಿದ್ದಾರೆ. 21 ದೇವಸ್ಥಾನ ಇದೆ. ಇದು ಹಳೆಯದು, ಇದು 500 ವರ್ಷದ ಹಳೆಯದು. ಇದು ಆಮೇಲಿಂದ ಶ್ರೀರಾಮ ಸೀತಾ ಲಕ್ಷ್ಮಣರೊಡಗೂಡಿ ಇರುವಂತಹ ಹನುಮಂತನ ವಿಗ್ರಹಗಳು ಈ ದೇವಾಲಯದ ಸುಂದರ ಮೂರ್ತಿಗಳು. ನೋಡಬೇಕು, ಆಸ್ವಾದಿಸ್ಕೊಳ್ಬೇಕು, ಕಣ್ಣು ತುಂಬಿಸ್ಕೊಳ್ಬೇಕು, ಆನಂದಿಸ್ಬೇಕು. ಹಾಗೆಯೇ ಸೋಮನಾಥೇಶ್ವರ ದೇವಾಲಯದ ದರ್ಶನಕ್ಕೆ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ SR ವಿಶ್ವನಾಥ್ ಅವರು ಕೂಡ ಬಂದಿದ್ದರು. ಅಟ್ಟೂರು ವಾರ್ಡು ಅಧ್ಯಕ್ಷರಾದಂಥ ಶ್ರೀಯುತ ನಾರಾಯಣಸ್ವಾಮಿ ಅವರು, ಹಾಗೆ ಅನೇಕ ಮುಖಂಡರುಗಳು, BJP ಕಾರ್ಯಕರ್ತರು, ಸಂಘ ಪರಿವಾರದವರೆಲ್ಲರೂ ಅವ್ರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಇಲ್ಲಿ ದೇವಸ್ಥಾನದ ದರ್ಶನ ಮಾಡಿಸಿ, ಹಾಗೆ ಈ ದೇವಸ್ಥಾನದ ಅಭಿವೃದ್ಧಿಗೆ ಮತ್ತಷ್ಟು ಒತ್ತು ನೀಡುವ ನಿಟ್ಟಿನಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ರು. ಇದು ಶ್ರೀಯುತ ನಾರಾಯಣಸ್ವಾಮಿ ಅವರು ಆ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಶಾಸಕರೊಂದಿಗೆ ಮಾತನಾಡಿದಾಗ ಶಾಸಕರು ಸೂಕ್ತ ರೀತಿಯಲ್ಲಿ ಸ್ಪಂದಿಸಿದ್ರು. ಹಾಗೆ ದೇವಸ್ಥಾನ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ, ಸುತ್ತಮುತ್ತ ಅಭಿವೃದ್ಧಿ ಮಾಡಿದ್ದಾರೆ ಶಾಸಕರು. ಮತ್ತಷ್ಟು ಅಭಿವೃದ್ಧಿಗೆ ಶಾಸಕರಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕರು ಏನು ಹೇಳಿದ್ರು ಇದ್ರ ಬಗ್ಗೆ ಅಧ್ಯಕ್ಷರು ಕೂಡ ಹೇಳ್ತಾರೆ. ನಾರಾಯಣಸ್ವಾಮಿ ಅವರು, ಅಟ್ಟೂರು ವಾರ್ಡ್ ಅಧ್ಯಕ್ಷರಾದಂತಹ ಶ್ರೀಯುತ ನಾರಾಯಣಸ್ವಾಮಿ ಅವರು ಮತ್ತು ಮುಖಂಡರುಗಳು, ಕಾರ್ಯಕರ್ತರೆಲ್ಲರೂ ಜೊತೆಗಿದ್ದಾರೆ. ಈಗ ನಾರಾಯಣಸ್ವಾಮಿ ಅವರು ನಮಗೆ ಸಂಪೂರ್ಣವಾದಂಥ ಮಾಹಿತಿ ನೀಡ್ತಾರೆ. ದೇವಸ್ಥಾನ ಇದೆ, ಪುರಾತನ ಕಾಲದ ದೇವಸ್ಥಾನ. ಈ ದೇವಸ್ಥಾನದ ಸುತ್ತಮುತ್ತಲ ಅಭಿವೃದ್ಧಿನೂ ಅವರೇ ಮಾಡಿರೋದು. ಇವತ್ತು ದೇವರನ್ನ ಪೂಜೆಗೆ ಕರೆದಿದ್ವಿ, ಎಲ್ಲ ಸಾಹೇಬರೆಲ್ಲ ಬಂದಿದ್ದರು. ಬಂದು ಅವ್ರು ದೇವ್ರ ದರ್ಶನ ಮಾಡಿಬಿಟ್ಟು ಈಗ ತಾನೇ ಹೊರಟರು. ಅಭಿವೃದ್ಧಿ ಅಧಿಕಾರಿ SR ವಿಶ್ವನಾಥ್ನವರು ಈ ದೇವಸ್ಥಾನದ ಸುತ್ತಮುತ್ತಲು ಎಲ್ಲ ಪಾರ್ಕೆಲ್ಲ ಅವರೇ ಅಭಿವೃದ್ಧಿ ಮಾಡಿರೋದು. ಮುಂದಕ್ಕೆ 30 ಅಡಿ ಎತ್ತರದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ ಮೇಲ್ಗಡೆ. ತುಂಬ ವಿಜೃಂಭಣೆಯಿಂದ ನಡೀತಾ ಚೆನ್ನಾಗಿದೆ. ಮುಂದಿನ ವರ್ಷ ಇನ್ನೂ ತುಂಬ ವಿಜೃಂಭಣೆಯನ್ನು ಮಾಡಬೇಕು ಅಂತ ಶಾಸಕರು ಭರವಸೆ ಕೊಟ್ಟು ಹೋಗಿದ್ದಾರೆ. ನೀವು ವಾರ್ಡ್ ಅಧ್ಯಕ್ಷರಾಗಿ ಶಾಸಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಯಾವ ರೀತಿ ಧನ್ಯವಾದ? ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರು ಇಷ್ಟೊಂದು ಮಾಡಿದಾರಲ್ಲ, ಅವ್ರದ್ದೇ ಅದೇ ನಮ್ಮ ಪುಣ್ಯ.
ಅಭಿವೃದ್ಧಿ ಅಂದರೆ ವಿಶ್ವನಾಥ್ ಅವರದ್ದು ಅಭಿವೃದ್ಧಿ. 224 ಕ್ಷೇತ್ರದಲ್ಲೂ ನಮ್ಮ ಯಲಹಂಕ ಅಷ್ಟು ಅಭಿವೃದ್ಧಿ ನಾವೆಲ್ಲೂ ಕಾಣಲಿಲ್ಲ. ಹಾಗಾಗಿ ಅವರು ದೇವತಾ ಪುರುಷರು, ಅವ್ರಿಗೆ ನಾವು ಸದಾಕಾಲ ಪರಮೇಶ್ವರ ಅವ್ರು ಒಳ್ಳೇದು ಮಾಡಲಿ, ಈ ಅಭಿವೃದ್ಧಿ ಮಾಡ್ಕೊಂಡಿದ್ದೆ ಅಂತ ಅವ್ರು ಸದಾ ನಾವು ಕೇಳ್ಕೊತೀವಿ. ಅಟ್ಟೂರು ವಾರ್ಡ್ ಅಧ್ಯಕ್ಷರಾದಂಥ ಶ್ರೀಯುತ ನಾರಾಯಣ ಸ್ವಾಮಿಯವರ ಮಾತು ಇದಾಗಿತ್ತು. ಇವತ್ತಿನ ವಿಶೇಷ ಈ ದೇವಾಲಯದ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತಷ್ಟು ಮಾಹಿತಿಗಳೊಂದಿಗೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.